ಹಾಯ್ ಹಲೋ ನಮಸ್ತೆ ಗೆಳೆಯರೆ, ಎಲ್ರಿಗೂ ಕನ್ನಡ ಯೂಟ್ಯೂಬರ್ಸ್ ಜಗತ್ತು ಚಾನಲ್ಗೆ ಸ್ವಾಗತ. ಈ ಕಳೆದ ವಿಡಿಯೋಗಳಲ್ಲಿ ನೀವು ನೋಡಿದಿರಿ ಯಾವ ಥರ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋನ ನೀವು ಕ್ರಿಯೇಟ್ ಮಾಡಿದಾಗ ಅಥವಾ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ವಿಡಿಯೋನ ನೀವು ರೆಡಿ ಮಾಡಿಕೊಂಡಾಗ ಅದರ ಥಂಬ್ನೇಲ್ನ ಅಥವಾ ಯೂಟ್ಯೂಬ್ನ ಆ ಒಂದು ವಿಡಿಯೋದ ಹೆಸರನ್ನು ಯಾವ ಥರ ಇಡಬೇಕು, ಹೇಗಿರಬೇಕು ಅನ್ನೋದನ್ನು ನೋಡಿದ್ವಿ. ಅದ್ರ ಜೊತೆಗೇ ನಾವು ಯಾವುದಾದ್ರೂ ನೆಗೆಟಿವ್ ಕಾಮೆಂಟು ಅಥವಾ ಪಾಸಿಟಿವ್ ಕಾಮೆಂಟ್ ಬಂದರೆ ಅವನ್ನ ಯಾವ ಥರ ಸ್ವೀಕರಿಸಬೇಕು ಅನ್ನೋದನ್ನು ಕೂಡ ನೋಡಿದ್ವಿ. ಒಂದೇ ದಿನಕ್ಕೇ ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಿರಂತರ ಪ್ರಯತ್ನ ನಮಗೆ ಖಂಡಿತ ಇರಲೇಬೇಕು ಅನ್ನೋದ್ರ ಬಗ್ಗೆ ನಮ್ಮ ಹಲವಾರು ಕಳೆದ ವಿಡಿಯೋಗಳಲ್ಲಿ ನೋಡಿದ್ದೀರಿ. ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಿ ಅಂತಂದರೆ, ನಿಜವಾಗಿಯೂ ನಾವು ಯೂಟ್ಯೂಬಿಂದ ಹಣ ಗಳಿಸಬಹುದಾ ಅನ್ನೋ ವಿಷಯದ ಬಗ್ಗೆ ಮಾತಾಡೋಣ. ಗಳಿಸಬಹುದು ಹೌದು ಅಂದಾದರೆ ಯಾವ ಯಾವ ಮಾರ್ಗಗಳಿಂದ ಗಳಿಸ್ಬೋದು ಅಥವಾ ಏನೇನು ದಾರಿಗಳಿದ್ದಾವೆ ಆ ಒಂದು ಯೂಟ್ಯೂಬಲ್ಲಿ ಹಣನ ಗಳಿಸೋದಕ್ಕೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಸೊ ನಾವು ಯೂಟ್ಯೂಬಲ್ಲಿ ವಿಡಿಯೋ ಮಾಡುವಾಗ ಯಾವಾಗಲೂ ಹಣಕ್ಕಿಂತ ಜಾಸ್ತಿ ಅಥವಾ ಹಣಕ್ಕಿಂತ ಮೊದಲು ನಮ್ಮ ಅರ್ಹತೆನ ಗಳಿಸಬೇಕು. ಅದರ ಅರ್ಥ ಏನಂತಂದರೆ, ನಾವು ಬರೀ ಹಣದಿಂದ ಹೋಗೋದ್ರ ಬದಲಿಗೆ ಆ ಹಣಕ್ಕೆ ನಾವು ಅರ್ಹರಿದ್ದೀವ ಅನ್ನೋದನ್ನು ಕಂಡುಕೊಳ್ಬೇಕು. ಆ ಒಂದು ಹಣನ ನಾವು ಪಡ್ಕೊಳ್ಳೋದಕ್ಕೆ ನಿಜವಾಗಿ ನಾವು ಅರ್ಹರಿದ್ದೀವ, ಅಥವಾ ನಾನು ಮಾಡಾಗ್ತಿರುವಂಥ ವಿಡಿಯೋ ಈ ಸೊಸೈಟಿಗೆ ಏನಾದರೂ ಕಾಂಟ್ರಿಬ್ಯೂಟ್ ಕೊಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಮೊದಲು ನೀವು ಥಿಂಕ್ ಮಾಡಿ. ಸೊ ಒಳ್ಳೆ ವಿಡಿಯೋಗಳನ್ನು ನೀವು ಹಾಕಿದರೆ ಖಂಡಿತ ಆ ವಿಡಿಯೋಗಳು ಅಥವಾ ಖಂಡಿತ ನಿಮ್ಮ ಶ್ರಮ ಒಂದಲ್ಲ ಒಂದು ದಿನ ನಿಮಗೆ ಪ್ರತಿಫಲ ನೀಡುತ್ತೆ. ಸೊ ಬನ್ನಿ ಹಾಗಿದ್ರೆ ನೋಡೋಣ ಯೂಟ್ಯೂಬಿಂದ ಯಾವ್ಯಾವ ರೀತಿಯಲ್ಲಿ ನೀವು ಹಣನ ಗಳಿಸ್ಬೋದು ಅಥವಾ ಹಣನ ಸಂಪಾದಿಸ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋಲ್ಲಿ ಚರ್ಚೆ ಮಾಡೋಣ. ನೋಡಿ, ಯೂಟ್ಯೂಬಲ್ಲಿ ನೀವೆಲ್ಲ ರಿಸರ್ಚ್ ಮಾಡಿರ್ಬೋದು ಅಥವಾ ಕೇಳಿರ್ಬೋದು ಯೂಟ್ಯೂಬಲ್ಲಿ ಹಣ ಹೇಗೆ ಬರುತ್ತೆ ಅಂತ ಅನ್ನೋದ್ರ ಬಗ್ಗೆ. ಕೇವಲ ಒಂದು ಆ್ಯಡ್ಸೆನ್ಸು ಅಕೌಂಟ್ ಮಾಡೋದ್ರಿಂದ ಯೂಟ್ಯೂಬಲ್ಲಿ ಹಣನ ಮಾಡ್ಬೋದು. ಅದ್ರ ಜೊತೆಗೆ ಇನ್ನು ಮತ್ತೆ ಬೇರೆ ಯಾವ ದಾರಿಗಳಿದ್ದಾವೆ ಅನ್ನೋದನ್ನು ಕೂಡ ನೋಡೋಣ. ಹಾಗಿದ್ರೆ ಇದರ ಅರ್ಥ ಏನು ಅಂದರೆ, ನೀವು ಕೇವಲ ಆ್ಯಡ್ಸೆನ್ಸಿಂದ ಮಾತ್ರ ಅದರಿಂದ ಮಾತ್ರ ಹಣ ಗಳಿಸೋದಲ್ಲ, ಮತ್ತು ಬೇರೆ ದಾರಿಗಳು ವಿಧಗಳು ಕೂಡ ಇದರಲ್ಲಿ ಇದ್ದಾವೆ. ಸೊ ಯಾವಾಗಲೂ ನಿಮ್ಮ ಈ ಒಂದು ಡಿಜಿಟಲ್ ವಿಡಿಯೋಗಳೇನು ಮಾಡ್ತೀರಾ ಅಥವಾ ಯಾವುದೇ ಒಂದು ವಿಡಿಯೋಗಳನ್ನೇನು ಮಾಡ್ತೀರಾ ಅದು ನಿಮ್ಮ ಒಂದು ಡಿಕ್ಷನರಿ ಥರ ಮಾಡ್ಕೊಳ್ಳಿ. ಯಾವುದೇ ವಿಡಿಯೋಗಳನ್ನಾಗಿದ್ರೂ ಕೂಡ ಆ ವಿಡಿಯೋದಲ್ಲಿ ಒಂದು ಮೌಲ್ಯ ಇರಲಿ, ಒಂದು ಏನಾದರೂ ಬದಲಾವಣೆಗೆ ಅಥವಾ ಏನಾದರೂ ಮಾಹಿತಿ ನೀಡುವಂಥ ವಿಡಿಯೋಗಳಾಗಿರಲಿ. ಸೊ ಹಾಗಿದ್ದಾಗ ಮಾತ್ರ ಆ ಒಂದು ವಿಡಿಯೋಗಳು ಅಥವಾ ನಿಮ್ಮ ಒಂದು ಯೂಟ್ಯೂಬ್ ಚಾನಲು ಸರ್ವೈವಲ್ ಆಗೋದಕ್ಕೆ ಕಾರಣ ಆಗುತ್ತೆ. ನೀವು ಬರೀ ಹಣ ಗಳಿಸೋದಕ್ಕೆ ಮಾತ್ರ ಅಥವಾ ನಾನು ಹಣ ಮಾಡ್ತೀನಿ ಯೂಟ್ಯೂಬಲ್ಲಿ ಅನ್ನೋ ಭ್ರಮೆಯಲ್ಲಿ ಬರಬೇಡಿ ಅಂತ. ಯಾಕಂದರೆ ಇದಕ್ಕೆ ತುಂಬ ತಾಳ್ಮೆ ಬೇಕಾಗುತ್ತೆ. ಆ ತಾಳ್ಮೆ ಬಗ್ಗೆ ಕೂಡ ನಾವು ಆಲ್ರೆಡಿ ವಿಡಿಯೋದಲ್ಲಿ ಮಾತಾಡಿದ್ದೀವಿ ಹಿಂದಿನ ವಿಡಿಯೋಗಳಲ್ಲಿ. ಸೊ ಹಾಗಾಗಿ ಇದು ಒಂದು ಆ್ಯಸ್ ಅ ಪಾರ್ಟ್ ಟೈಮ್ ಅಥವಾ ಬೈ ಪ್ರಾಡಕ್ಟ್ ಅಂತ ಅಂದ್ಕೊಂಡು ಬನ್ನಿ. ನೀವೆಲ್ಲಾದರೂ ಬೇರೆ ಕಡೆ ಕೆಲಸ ಮಾಡ್ತಾಯಿರಿ, ಅದ್ರ ಜೊತೆಗೆ ಈ ಒಂದು ಕಾರ್ಯನ ಅಥವಾ ಇದನ್ನು ಯೂಟ್ಯೂಬ್ ವಿಡಿಯೋಗಳನ್ನು ಮಾಡೋದು ಅಥವಾ ಡಿಜಿಟಲ್ ವಿಡಿಯೋಗಳನ್ನು ಮಾಡೋದನ್ನು ಒಂದು ಪಾರ್ಟ್ ಟೈಮ್ ಜಾಬ್ ಥರ ನೀವು ಮಾಡ್ಬೋದು. ಬಟ್ ಇಲ್ಲ, ನಾನು ಫಸ್ಟ್ ಡೇಯಿಂದನೇ ವಿಡಿಯೋ ಮಾಡಿ ಹಾಕ್ತಾ ಅದರಿಂದನೇ ನಾನು ಬದುಕ್ತೀನಿ ಅಂತಂದರೆ ಖಂಡಿತ ಯೂಟ್ಯೂಬಿಂದ ಆ ಥರ ಅಥವಾ ಡಿಜಿಟಲ್ ಇದರಿಂದ ಆ ಥರ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ಮೊದಲನೇ ದಿನದಿಂದನೇ ನಾನು ಆ ಯೂಟ್ಯೂಬ್ ಅರ್ನಿಂಗ್ ಮೇಲೇ ಬದುಕ್ತೀನಿ ಅಂತಂದರೆ ಸಾಧ್ಯನೇ ಇಲ್ಲ, ಅದು ಕಷ್ಟ ಸಾಧ್ಯ. ಸೊ ಬನ್ನಿ ಹಾಗಿದ್ರೆ ಯಾವ್ಯಾವ ವಿಧಗಳಿದ್ದಾವೆ, ಯಾವ್ಯಾವ ದಾರಿಗಳಿದ್ದಾವೆ ಅನ್ನೋದನ್ನು ನೋಡೋಣ. ನಮ್ಮ ಈ ಯೂಟ್ಯೂಬ್ ವಿಡಿಯೋಗಳಿಂದ ಅಥವಾ ಡಿಜಿಟಲ್ ಮಾಧ್ಯಮಗಳಲ್ಲಿ ನೀವು ಈ ಕೆಲವೊಂದು ವಿಡಿಯೋಗಳನ್ನು ಪ್ರಸಾರ ಮಾಡೋದರಿಂದ ಹೇಗೆ ಹಣನ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೇನೆ. ಸೊ ನಾನು ಆಗಲೇ ಹೇಳ್ದಂಗೆ ಆ್ಯಡ್ಸೆನ್ಸ್ ಮಾತ್ರ ಒಂದೇ ದಾರಿ ಅಲ್ಲ, ಮತ್ತು ಇನ್ನೂ ಬೇರೆ ಹಲವಾರು ದಾರಿಗಳಿದ್ದಾವೆ. ಅವು ಯಾವ್ಯಾವು ಅಂತಂದರೆ, ನೀವು ಸ್ಪಾನ್ಸರ್ಶಿಪ್ ವಿಡಿಯೋಗಳನ್ನು ಮಾಡ್ಬೋದು. ಸೊ ಸಪೋಸ್ ನೀವು ಈ ವಿಡಿಯೋಗಳನ್ನು ಮಾಡಾಕ್ತಿದ್ರೆ ಅಂತ ಯಾವುದಾದ್ರು ಟ್ರೈನಿಂಗ್ ಸೆಂಟರ್ ಇರ್ಬೋದು, ಸ್ಕೂಲ್ಗಳಿರ್ಬೋದು, ಅಥವಾ ಯಾವುದಾದ್ರೂ ಶಾಪ್ಗಳಿರ್ಬೋದು, ಅವ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದರೆ ಅವರಿಗೆ ಇಂತಿಷ್ಟು ಅಂತ ನೀವು ಚಾರ್ಜ್ ಮಾಡಿದ್ರೆ ಒಳ್ಳೆ ವಿಡಿಯೋ ಕ್ವಾಲಿಟಿ ಮಾಡಿ ಹಾಕಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಅದರಿಂದ ನೀವು ಹಣನ ಮಾಡ್ಬೋದು. ಮೂರನೇದು ಬಂದುಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ. ಈಗ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನೋದು, ನೀವು ಈಗ ಅಮೆಝಾನಲ್ಲಿ ಯಾವುದಾದ್ರೂ ಪ್ರಾಡಕ್ಟನ್ನು ಖರೀದಿ ಮಾಡಿದ್ರೆ ಅವರು ಒಂದು ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ ಒಂದು ಒಂದು ಯೋಜನೆ ಇದೆ. ಸೊ ಅಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಂಡು ಅಮೆಝಾನಿಂದ ಯಾವುದಾದ್ರೂ ಪ್ರಾಡಕ್ಟನ್ನು ನೀವು ಖರೀದಿ ಮಾಡಿದ್ರೆ ಅದರ ರಿವ್ಯೂ ಕೂಡ ಮಾಡ್ಬೋದು, ಮತ್ತು ಯಾವ್ದು ಖರೀದಿ ಮಾಡಿರ್ತೀರ ಅದನ್ನು ಲಿಂಕನ್ನು ನಿಮ್ಮ ವಿಡಿಯೋದಲ್ಲಿ ಶೇರ್ ಮಾಡಿದ್ರೆ ಆ ವಿಡಿಯೋಗೆ ಎಷ್ಟು ವ್ಯೂ ಆಗುತ್ತೆ, ಪ್ಲಸ್ ಆ ಲಿಂಕ್ ಏನು ಶೇರ್ ಮಾಡಿರ್ತೀರ ಅದು ಆ ಲಿಂಕ್ ಮೇಲೆ ಎಷ್ಟು ಜನ ಕ್ಲಿಕ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಿಮಗೆ ಪೇಮೆಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ನೀವು ಅಫಿಲಿಯೇಟ್ ಪ್ರೋಗ್ರಾಮ್ಗೆ ಫ್ರೀಯಾಗಿ ಜಾಯ್ನ್ ಆಗ್ಬೋದು. ಅದಕ್ಕೆ ಯಾವುದೇ ಚಾರ್ಜಸ್ ಇಲ್ಲ, ಕಾಸ್ಟ್ ಇಲ್ಲ,
ಫ್ರೀಯಾಗಿ ಜಾಯ್ನ್ ಆಗಿ ಅಲ್ಲಿಂದ ನೀವು ಅಫಿಲಿಯೇಟ್ ಪ್ರೋಗ್ರಾಮ್ಗೆ ಸಂಬಂಧಿಸಿದಂತಹ ವಿಡಿಯೋಗಳನ್ನು ಮಾಡಿ ಹಾಕಬಹುದು. 4ನೇ ವಿಧ ಬಂದ್ಬಿಟ್ಟು ಇದನ್ನು ಆ್ಯಸ್ ಅ ಬಿಸ್ನೆಸ್ ಆಗಿ ತೊಗೊಬೋದು ನೀವು ಯೂಟ್ಯೂಬ್ ವಿಡಿಯೋ ಮೇಕಿಂಗನ್ನು, ಅಥವಾ ನಿಮ್ಮ ಬಿಸ್ನೆಸ್ಸನ್ನು ಈ ಯೂಟ್ಯೂಬಲ್ಲಿ ಹೇಳ್ಬೋದು. ಈಗ ಹಲವಾರು ಕಡೆ ನೋಡ್ತಾ ಇರ್ತೀರ, ಮೊಬೈಲ್ ಸೆಂಟರ್ಗಳಾಗಿರ್ಬೋದು, ಈ ಬಟ್ಟೆ ಅಂಗಡಿಯವರಾಗಿರ್ಬೋದು, ತಮ್ಮದೇ ಯೂಟ್ಯೂಬ್ ಚಾನಲ್ನ ಮಾಡಿಕೊಂಡು ಅದರಲ್ಲಿ ಅವರ ಬಿಸ್ನೆಸ್ಸನ್ನು ಇನ್ಕ್ರೀಸ್ ಮಾಡ್ಕೊತಾ ಇರ್ತಾರೆ. ಈಗ ಕೇಳಿರ್ಬೋದು, ಬೆಂಗಳೂರಲ್ಲಿ ನಿಮಗೆ 199ಗೆ 299ಗೆ ಇಷ್ಟು ಥರ ಏನು ಇಷ್ಟು ಬಟ್ಟೆಗಳನ್ನು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತೇಳಿ ಅವರ ಯೂಟ್ಯೂಬ್ ಚಾನಲಿಂದನೇ ಪ್ರಸಾರ ಮಾಡಿ, ಅಥವಾ ಬೇರೆ ಯಾರನ್ನಾದರೂ ಜಾಸ್ತಿ ಸಬ್ಸ್ಕ್ರೈಬರ್ ಇರುವಂತಹ ಯೂಟ್ಯೂಬರ್ಗಳನ್ನು ಕರೆಸಿ ಅಲ್ಲಿ ಅವರು ಒಂದು ಬಿಸ್ನೆಸ್ ಮಾಡ್ಯೂಲಿಂದ ಅಥವಾ ಅವ್ರಿಗೆ ಸ್ಪಾನ್ಸರ್ಶಿಪ್ ಅಥವಾ ಹಣ ನೀಡೋದ್ರ ಮುಖಾಂತರ ಆ ಒಂದು ವಿಡಿಯೋನ ಮಾಡಿಸ್ತಾರೆ. ಸೊ ಆ ರೀತಿಯಲ್ಲಿ ನೀವು ಈ ಒಂದು ಬಿಸ್ನೆಸ್ಸನ್ನು ಮಾಡ್ಬೋದು. ಅದ್ರ ಜೊತೆಗೆ ನಿಮ್ಮ ಚಾನಲ್ ಏನಾದರೂ ಮಾನಿಟೈಸ್ ಆದಮೇಲೆ ಆಡ್ಸೆನ್ಸಿಂದ ಅಮೌಂಟ್ ಬರ್ತಾನೆ ಇರುತ್ತೆ. ಹಾಗೆಯೇ ನೀವು ಮಾನಿಟೈಸ್ ಆದಮೇಲೆ ಅಲ್ಲೊಂದು ಮೆಂಬರ್ಶಿಪ್ ಅನ್ನುವಂತಹ ಒಂದು ಆಪ್ಷನ್ ಬರುತ್ತೆ, ಅಥವಾ ಮೆಂಬರ್ಸ್ ಅನ್ನುವಂಥ ಆಪ್ಷನ್ ಬರುತ್ತೆ. ಸೊ ಮಾನಿಟೈಸೇಷನ್ಗೆ ಎಲಿಜಿಬಲ್ ಆದ ನಂತರ ನೀವು ಆ ಒಂದು ಮೆಂಬರ್ಸ್ ಓನ್ಲಿ ಅನ್ನುವಂಥ ಆಪ್ಷನ್ಗಳನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೊಂಡ ನಂತರ ನೀವು ಮಾಡುವಂಥ ಹಲವಾರು ವಿಡಿಯೋಗಳನ್ನು ಕೇವಲ ಆ ಮೆಂಬರ್ಸ್ ಅಂದರೆ ಅವರು ಮಂತ್ಲಿ ರೆಂಟ್ ಥರ ನಿಮಗೆ ಪೇ ಮಾಡ್ತಾರೆ. ಅಂದರೆ ನಾನು ಆ್ಯಸ್ ಅ ಮೆಂಬರ್ ಆಗಿ ನಿಮಗೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀನಿ ಅಂದರೆ ನೀವು ಒಂದು ಕಾಸ್ಟ್ ಸೆಟ್ ಮಾಡಬೇಕಾಗುತ್ತೆ ಅವ್ರಿಗೆ. 50, 100 ಎಷ್ಟೋ ಇರುತ್ತೆ ಅದರಲ್ಲಿ, ಅಥವಾ 200, 300, 400 ನೀವು ಎಷ್ಟು ಸೆಟ್ ಮಾಡ್ತೀರಾ ಅದರ ಮುಖಾಂತರ ಹೋಗುತ್ತೆ. ಅಥವಾ ನಿಮ್ಮ ಚಾನಲ್ ಯಾವ ಥರ ಗ್ರೋ ಆಗ್ತಿದೆ ಅದ್ರ ಮೇಲೆ ನೀವು ಅದನ್ನು ವೆರಿ ಮಾಡ್ಬೋದು. ಸೊ ಹಾಗೆ ಎಷ್ಟು ಜನ ಮೆಂಬರ್ ಆಗ್ತಾರೆ, ಅಥವಾ ಅದು ಮಂತ್ಲಿ ಅಥವಾ ಇಯರ್ ವೈಸ್ ಇರುತ್ತೆ, ಎಷ್ಟು ಜನ ಮೆಂಬರ್ ಆಗ್ತಾರೆ ಅದು ಅಮೌಂಟ್ ನಿಮಗೆ ಡೈರೆಕ್ಟಾಗಿ ನಿಮಗೆ ಆ್ಯಡ್ಸೆನ್ಸ್ ಅಕೌಂಟಿಗೆ ಬಂದುಬಿಡುತ್ತೆ. ಸೊ ಆ ಒಂದು ವಿಧದಲ್ಲಿ ಕೂಡ ನೀವು ಹಣನ ಸಂಪಾದಿಸ್ಬೋದು ಯೂಟ್ಯೂಬಿಂದ. ಆದರೆ ಇದಕ್ಕೆಲ್ಲ ಏನು ಮುಖ್ಯ ಅಂತಂದರೆ, ಇಷ್ಟೆಲ್ಲ ಮಾತಾಡಿದ್ವಿ, ಸ್ಪಾನ್ಸರ್ಶಿಪ್ಪಿಂದ ಗಳಿಸ್ಬೋದು, ಬಿಸ್ನೆಸ್ಸಿಂದ ಗಳಿಸ್ಬೋದು, ಅಥವಾ ನೀವು ಆ್ಯಡ್ಸೆನ್ಸಿಂದ ಗಳಿಸ್ಬೋದು, ಮೆಂಬರ್ಶಿಪ್ಪಿಂದ ಗಳಿಸ್ಬೋದು ಅಂತ. ಬಟ್ ಇದೆಲ್ಲ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ, ಜನರು ನಿಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆಯ ಮೇಲೆ. ಈಗ ನೋಡಿ, ನೀವು ಯಾವುದೇ ವಿಡಿಯೋಗಳನ್ನು ಹಾಕಿದರೂ ಕೂಡ ನೀವು ಏನೋ ಆ ವಿಡಿಯೋದಿಂದ ಮಹತ್ವದ ಅಥವಾ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯನ ಹೇಳ್ತೀರಿ ಅನ್ನೋ ಕಾರಣಕ್ಕೆ ಜನ ಆ ವಿಡಿಯೋನ ನೋಡ್ತಾರೆ. ಈಗ ಯಾವುದೇ ಒಂದು ವಿಡಿಯೋ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನು ನೆಗ್ಲೆಕ್ಟ್ ಮಾಡೋ ಚಾನ್ಸ್ಗಳು ಜಾಸ್ತಿ ಇರುತ್ತೆ. ಓಕೆ, ನಾವು ಕ್ವಾಲಿಟಿ ಓವರ್ ಕ್ವಾಂಟಿಟಿ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಕ್ವಾಲಿಟಿ ಓವರ್ ಕ್ವಾಂಟಿಟಿ ಅಂದಾಗ ನೀವು ಸುಮಾರು ಒಂದು 100 ವಿಡಿಯೋಗಳನ್ನು ಹಾಕೋದಕ್ಕಿಂತ, ಸುಮ್ಮನೆ ತುಂಬೋದಕ್ಕಿಂತ ಒಂದು ಬಾಕ್ಸಲ್ಲಿ ಅಥವಾ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವುದಾದ್ರೂ ಅತ್ಯಮೂಲ್ಯವಾದಂತಹ ಒಂದು 10 ವಿಡಿಯೋಗಳನ್ನು ಹಾಕಿದ್ರೆ ಅದು ಆ 100 ಅದಕ್ಕಿಂತ ಜಾಸ್ತಿ ವಿಡಿಯೋಗಳಿಗೆ ಸಮ ಅಂತ ನಾನು ಹೇಳೋದು. ಯಾಕಂದರೆ ಈಗ ನೋಡಿ, ಸುಮ್ಮನೆ ಯಾವುದೋ ಜನ ನೋಡ್ತಾರೆ ಅಂತ ಹೇಳಿ ನೀವು ಯಾವುದೋ ವಿಡಿಯೋಗಳನ್ನು ಅದರಲ್ಲಿ ತುಂಬಿಸ್ತಾ ಹೋದರೆ ನಿಮ್ಮ ಇಂಪಾರ್ಟೆಂಟ್ ಆಗಿರುವಂಥ ಕ್ವಾಲಿಟಿ ಇರುವಂಥ ವಿಡಿಯೋಗಳನ್ನು ಜನ ಅಷ್ಟೇ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಯಾಕಂದರೆ ಅದು ರೆಗ್ಯುಲರ್ಲಿ ನೀವು ಅವರಿಗೆ ಸಂಬಂಧಿಸಿದಂಥ ಏನಾದರೂ ವಿಷಯಗಳಿರಬೇಕು, ವೀಕ್ಷಕರಿಗೆ ಅದರಿಂದ ಏನಾದರೂ ಯೂಸ್ ಆಗಬೇಕು. ಇಲ್ಲ ನೀವು ಜಸ್ಟ್ ಯಾವುದೋ ಒಂದು ವಿಷಯದ ಬಗ್ಗೆ ಏನಾದರೂ ಮಾಡ್ತಿದ್ದೀರಾ ಅಂತಂದರೆ ಎಲ್ಲನೂ ಕೂಡ ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನೀವು ಕ್ವಾಲಿಟಿ ಇರುವಂಥ ವಿಡಿಯೋಗಳನ್ನು ಕೇವಲ ಒಂದು 10 ವಿಡಿಯೋ, ನಾನು 100 ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಟೋಟಲ್ ನೀವು 100 ವಿಡಿಯೋ ಹಾಕಿದರೆ ಅದರಲ್ಲಿ 10 ವಿಡಿಯೋಗಳು ಕ್ವಾಲಿಟಿದ್ದು ಅಂತ ಹೇಳ್ತಾ ಇಲ್ಲ. 100 ವಿಡಿಯೋ ಹಾಕೋ ಬದಲಿಗೆ 10 ಕ್ವಾಲಿಟಿ ಇರುವಂಥ ವಿಡಿಯೋಗಳನ್ನು ಹಾಕಿ ಅಂತ ಹೇಳ್ತಾ ಇದ್ದೀನಿ. 10 ಕ್ವಾಲಿಟಿ ವಿಡಿಯೋ ಹಾಕಿ ಅಂತ ಇರುವಂಥ ಕಾರಣ ಏನು ಅಂತಂದರೆ, ನೋಡಿ, ನೀವು ಲಾಂಗ್ ಟರ್ಮ್ ಥಿಂಕ್ ಮಾಡಬೇಕು. ಆ್ಯಕ್ಚುಲಿ ಈಗ ನೀವು ಕೇವಲ ಇವಾಗ ಯಾವುದೋ ಒಂದು ಚಿಕ್ಕ ವಿಡಿಯೋ ಹಾಕ್ತಿದ್ರೆ ಅದು ಈ ವಾರಕ್ಕೆ ಸಂಬಂಧಿಸಿದ್ದು, ಈ ದಿನಕ್ಕೆ ಸಂಬಂಧಿಸಿದ್ದು ಆಗಿದ್ದರೆ ಅದರಿಂದ ಪ್ರಯೋಜನ ಇಲ್ಲ. ಆ ಮಟ್ಟಿಗೆ ಮಾತ್ರ ವ್ಯೂಸ್ ಬರ್ಬೋದು ಹೊರತು ನಿಮಗೆ ಮುಂದೆ ಫ್ಯೂಚರಲ್ಲಿ ಆ ವಿಡಿಯೋದಿಂದ ವ್ಯೂಸ್ ಬರೋದು ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಯಾವುದೇ ವಿಡಿಯೋ ಆಗಲಿ ನಾನು ಇವತ್ತು ನೋಡಿದರೂ ಕೂಡ ಅಷ್ಟೇ ಮೌಲ್ಯ ಇರಬೇಕು, ಅಥವಾ ಒಂದು ವರ್ಷ ಬಿಟ್ಟು ನಂತರ ನೋಡಿದರೂ ಕೂಡ ಅಷ್ಟು ಮೌಲ್ಯವಾಗಿರಬೇಕು. ಸೊ ಅಂಥ ವಿಡಿಯೋಗಳನ್ನು ನೀವು ಆರಿಸಿ ಆ ಥರದ ವಿಡಿಯೋಗಳನ್ನು ಮಾಡಿದ್ರೆ ನಿಮ್ಮ ಈ ಒಂದು ನಿಮ್ಮದೇ ಒಂದು ಆ್ಯಕ್ಚುಲಿ ಬ್ರ್ಯಾಂಡ್ ಕ್ರಿಯೇಟ್ ಆಗಬೇಕು. ನಿಮ್ಮ ಹೆಸರಲ್ಲೇ ಅಥವಾ ನಿಮ್ಮ ಚಾನಲ್ದೇ ಬ್ರ್ಯಾಂಡ್ ಕ್ರಿಯೇಟ್ ಆದಾಗ, ಹೌದು ಈ ಚಾನಲ್ ನನಗೆ ಗೊತ್ತು ಅನ್ನೋ ಥರ ಜನರಲ್ಲಿ ಆ ಒಂದು ನಂಬಿಕೆ ಮೂಡಬೇಕು. ಆ ಒಂದು ನಂಬಿಕೆ ಬಂದಾಗ ಮಾತ್ರ ಏನಾಗುತ್ತೆ ಅಂದರೆ, ನಿಮಗೆ ಒಂದು ಜೀವನದಲ್ಲಿ ಒಂದು ಪ್ಯಾಸಿವ್ ಇನ್ಕಮ್ ಅಂತ ಬರುತ್ತೆ. ಪ್ಯಾಸಿವ್ ಇನ್ಕಮ್ ಅಂದರೆ ನೀವು ಫಿಸಿಕಲಿ ಆಗಿ ಹೋಗಿ ಎಲ್ಲಾದರೂ ಕೆಲಸ ಮಾಡಿದ್ರೆ ಅದು ಆ್ಯಕ್ಟಿವ್ ಇನ್ಕಮ್ ಆಗುತ್ತೆ. ಇಲ್ಲ ನೀವು ಕೂತಲ್ಲೇ ಅಥವಾ ನೀವು ಮನ್ಕೊಂಡಾಗಲೇ ನಿಮಗೆ ಹಣ ಬರ್ತಿದೆ, ನೀವು ದುಡಿಯೋ ಅವಶ್ಯಕತೆನೇ ಇಲ್ಲ ಅನ್ನುವಂಥ ಸಂದರ್ಭನ
ಅನ್ನುವಂಥ ಆದಾಯನ ನಾವು ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ಈಗ ನೋಡಿ, ಯೂಟ್ಯೂಬಲ್ಲಿ ನೀವು ಜಸ್ಟ್ ಒಂದು ವಿಡಿಯೋ ಮಾಡಿ ಹಾಕಿದ್ರೆ, ಒಳ್ಳೆ ವಿಡಿಯೋ, ಕ್ವಾಲಿಟಿ ವಿಡಿಯೋ ಆಗಿದ್ದರೆ ಒಂದು 10 ವಿಡಿಯೋಗಳು, ಅದು ಇವತ್ತು 10 ಜನ ನೋಡ್ತಿದ್ದಾರೆ, ನಾಳೆ 20 ಜನ ನೋಡ್ತಿದ್ದಾರೆ, ಹಿಂಗೆ ಡೇ ಬೈ ಡೇ ಅದು ಜಾಸ್ತಿ ಆಗ್ತಾ ಹೋದಂಗೆಲ್ಲ ನಿಮಗೆ ಒಂದು ವೇಯಿಂದ, ಒಂದು ಕಡೆಯಿಂದ ಅದು ಇನ್ಕಮ್ ತಂದು ಕೊಡುತ್ತೆ. ಸೊ ಅದು ನೋಡಿ, ನೀವು ಜಾಸ್ತಿ ಎಫರ್ಟ್ ಹಾಕಬೇಕಾಗಿಲ್ಲ. ಒಳ್ಳೆ ಕ್ವಾಲಿಟಿ ವಿಡಿಯೋ ಹಾಕಿದ್ರೆ ಜಾಸ್ತಿ ಎಫರ್ಟ್ ಬೇಕಾಗಿಲ್ಲ ನಿಮಗೆ. ಯಾವುದಾದ್ರೂ ಸುಮ್ಮನೆ ಅದು ಇದು ವಿಡಿಯೋ ಹಾಕ್ತಿದ್ರಿ ಅಂತಂದರೆ ಜಾಸ್ತಿ ಎಫರ್ಟ್ ಬೇಕಾಗುತ್ತೆ. ನಾನು ಅದಕ್ಕೆ ಹೇಳ್ತಿರೋದು, ನೀವು 100 ವಿಡಿಯೋಗಳಿಗೆ ಹಾಕುವಂಥ ಪರಿಶ್ರಮನ ಕೇವಲ 10 ಕ್ವಾಲಿಟಿ ಇರುವಂಥ ವಿಡಿಯೋಗಳಿಗೆ ಹಾಕಿದ್ರೆ ಅದು ಇದು ಎರಡೂ ಅಷ್ಟಕ್ಕೆ ಸಮ ಅಂತ. 100 ವಿಡಿಯೋಗಳು 10 ವಿಡಿಯೋಗಳಿಗೆ ಸಮ ಅಂತ ನಾನು ಹೇಳ್ತಾ ಇದ್ದೀನಿ. ಒಂದು ಇಂಗ್ಲೀಷಲ್ಲಿ ಒಂದು ಕೋಟ್ ಇದೆ, ಡೋಂಟ್ ಚೇಸ್ ಮನಿ, ಚೇಸ್ ಎಕ್ಸಲೆನ್ಸಿ ಅಂತ. ಅದರ ಅರ್ಥ, ನೀವು ಹಣದ ಹಿಂದೆ ಓಡಬೇಡಿ, ಶ್ರೇಷ್ಠತೆಯ ಹಿಂದೆ ಓಡಿ ಅಂತ. ನೀವು ಮಾಡುವಂತಹ, ಅಂದರೆ ಒಂದು ಹಣ ಬರುತ್ತೆ ನನಗೆ ಅನ್ನುವಂಥದ್ದು ತಲೆಯಿಂದ ತೆಗೆದಾಕಿ ಒಂದೇನಾದರೂ ಅಚೀವ್ ಮಾಡೋದಕ್ಕೆ, ಅಥವಾ ನಿಮ್ಮ ಡಿಜಿಟಲ್ ಲೈಬ್ರರಿ ಅಂತ ಅಂದ್ಕೊಂಡು ಈ ವಿಡಿಯೋಗಳನ್ನು ಮಾಡ್ತಾ ಹೋದರೆ ಅದರಿಂದ ನಿಮಗೂ ಕೂಡ ಸಹಾಯ ಆಗೋ ಥರ ಮಾಡ್ಕೊಳ್ಳಿ. ನೀವು ಮಾಡೋ ವಿಡಿಯೋ ನಿಮಗೂ ಕೂಡ ಹೆಲ್ಪ್ ಆಗಬೇಕು, ಜೊತೆಗೆ ಬೇರೆಯವ್ರಿಗೂ ಸಹ ಸಹಾಯ ಆಗಬೇಕು. ಸೊ ಆ ಥರದ ವಿಡಿಯೋಗಳನ್ನು ಪ್ರಯತ್ನಿಸಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಗೆಳೆಯರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದರ ಜೊತೆಗೆ ನಮ್ಮದು ಇನ್ನೊಂದು ಚಾನಲ್ ಇದೆ, ಚಾನಲ್ ಲಿಂಕನ್ನು ನಾನು ಇಲ್ಲಿ ಶೇರ್ ಮಾಡಿರ್ತೀನಿ. ಚಾನಲ್ ಹೆಸರು ಬಂದುಬಿಟ್ಟು ಕರ್ನಾಟಕ ದರ್ಶನ ಬೈ ಸತೀಶ್ ಮಲ್ಗತ್ತಿ ಅಂತ. ಆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.